ಕಾಫಿನಾಡು ಚಿಕ್ಕಮಗಳೂರು ಪ್ರವಾಸಿಗರ ಪಾಲಿನ ಸ್ವರ್ಗ. ಚಿಕ್ಕಮಗಳೂರಿಗೆ ಬರುವವರು ಫುಡ್ ಕೋರ್ಟ್ಗೆ ಹೋದ್ರೆ ಸಾಕು, ಬಿಸಿ ಬಿಸಿ ಪಾನಿಪೂರಿ, ಗೋಬಿ ಮಂಚೂರಿ, ಘಮಘಮಿಸುವ ಎಗ್ ರೈಸ್, ಕಬಾಬ್ ತಿನ್ನುವುದೇ ಒಂದು ಸಂಭ್ರಮ. ಈ ಸುಂದರ ವಾತಾವರಣದಲ್ಲಿ ಚಿಕ್ಕಮಗಳೂರಿನ ಗಾಯಕರಾದ ವಿನಯ್ ಅವರ ನೇತೃತ್ವದಲ್ಲಿ ನಡೆದ ಸ್ವರ ಸಂಜೆ ಕಾರ್ಯಕ್ರಮ ತಮ್ಮ ಸುಮಧುರ ಗಾಯನ ನೆರೆದಿದ್ದ ಗ್ರಾಹಕರ ಕಣ್ಮನ ಸೆಳೆಯಿತು. ಮೋಡದಿಂದ ಮನೆಗೆ ಬಂದು ಸೂಚಿದೆ, ತಂಗಾಳಿಯಿಂದ ಹೂವಿ ಬಂದು ಪ್ರೀತಿ ನನ್ನ ಹೃದಯದಲ್ಲಿ ಪ್ರೀತಿ ಪಾಠಗಳೆಲ್ಲ ಕಣ್ಣ ಕೊಂಡೆ ನೀನಾಗಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ನೂರಾರು ಪ್ರೀತಿ ಮಾತು, ನೂರಾರು ಸಾರಿ ಹಾಡಿ, ನೀನೇನೆ ಜೀವ ಎಂದು ನೂರಾರು ಹಾಳೆ ಮಾಡಿ, ಕಾರಣದ ಹೇಳದಕ್ಕೆ ನನ್ನ ಬಿಟ್ಟು ಹೋದೆ. ನೀನಲ್ಲೇ ಹೋದರೇನು, ನೀನನ್ನ ಮರೆತರೇನು, ನೀನೇನೇ ಮಾಡಿದರೇನು, ನೀನನ್ನ ಮರೆಯುವ ಏನು, ನಿನ್ನಲ್ಲೇ ನಾನು ಹವಿತು ಕುಳಿತಲ್ಲವೇನು. ನೂರಾರು ಪ್ರೀತಿ ಮಾತು, ನೂರಾರು ಸಾರಿ ಹಾಡಿ, ನೀನೇನೆ ಜೀವ ಎಂದು ನೂರಾರು ಹಾಳೆ ಮಾಡಿ, ಕಾರಣದ ಹೇಳದಕ್ಕೆ ನನ್ನ ಬಿಟ್ಟು ಹೋದೆ. ನೀನಲ್ಲೇ ಹೋದರೇನು, ನೀನನ್ನ ಮರೆತರೇನು, ನೀನೇನೇ ಮಾಡಿದರೇನು, ನೀನನ್ನ ಮರೆಯುವ ಏನು, ನಿನ್ನಲ್ಲೇ ನಾನು ಹವಿತು ಕುಳಿತಲ್ಲವೇನು. ಈ ರೀತಿ ಕಾರ್ಯಕ್ರಮಗಳು ಪ್ರತಿದಿನ ನಡೆಯಬೇಕು. ಗ್ರಾಹಕರು ಸಂತೋಷದಿಂದ ಸಂಗೀತ ಕೇಳುತ್ತಾ ಆಹಾರವನ್ನ ಸವಿಯುತ್ತಾರೆ ಹಾಗೂ ಅವರ ಮನಸ್ಸಿಗೆ ಉಲ್ಲಾಸ ಮೂಡುತ್ತದೆ ಎಂದು ಮಾರಾಟಗಾರರು ಮಾತನಾಡಿದರು. ಅಂತ ನಮ್ಮದು ನ್ಯೂ ಕಲ್ಕಿ ಚಾಟ್ ಸೆಂಟರ್, ಸ್ಟಾಲ್ ನಂಬರ್ 10 ಫುಡ್ ಕೋರ್ಟಲ್ಲಿ 10ನೇ ನಂಬರ್. ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ? ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ, ಚೆನ್ನಾಗಿದೆ. ವಾಯ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ವಿನಯ್ ಅವ್ರದ್ದು ಸಾಂಗ್ಸ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ಜನಗಳಿಗೂ ತುಂಬ ಎಂಟರ್ಟೈನ್ಮೆಂಟ್ ಆಗುತ್ತೆ. ಇಲ್ಲಿ ಬಂದವರಿಗೆ ಫ್ಯಾಮಿಲೀಸ್ ಬಂದಿರ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ. ಅಷ್ಟು ದೂರದಲ್ಲಿ ಆಡ್ತಿದ್ರು, ಇಲ್ಲಿ ಏನಾರು ತಿನ್ಕೊಂಡು ಚಪ್ಪಾಳೆ ಹೊಡೆದು ಹುರಿದುಂಬಿಸ್ತಾರೆ. ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಇವಾಗ ಆಡ್ತಿದಾರಲ್ಲ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬ ಎಲ್ಲ ಹಾಡು ತುಂಬ ಚೆನ್ನಾಗಿ ಆಡಿದ್ರು. ವಾಯ್ಸ್ ತುಂಬ ಚೆನ್ನಾಗಿದೆ. ಅವ್ರ ಜೊತೆ ಹಿಂದೂ ಮಹಾಸಾಗರ ಅಂತ ಒಬ್ಬರು ಇದ್ದಾರಲ್ಲ, ಅವರು ಕಂಟೆಂಟ್ ಕ್ರಿಯೇಟರು, ಅವರು ಆಡಿದ್ರು. ಅವರು ಇಬ್ಬರು ಸೇರಿ ಆಡಿದ್ದು ಅದ್ಭುತವಾಗಿತ್ತು. ದಿಗ್ಗಜರು ಮೂವಿದು ಅದು, ಮತ್ತು ಸ್ಟಾರ್ಟಿಂಗಿಂದ ಆಡಿದ್ರು, ಅದು ಚೆನ್ನಾಗಿತ್ತು. ಚೆನ್ನಾಗಿದೆ. ಅವಾಗಿಂದ 6 o'clock ಈ ಕ್ಲೋಸಿಂಗ್ ಟೈಮ್ ತನಕ ನಾನು ಎಲ್ಲೂ ಅಲ್ಲಿ ನಿಂತ್ಕೊಂಡು ಬಂದಿಲ್ಲ. ಯಾವ ಹಾಡು ನಿಮಗೆ ತುಂಬ ಇಷ್ಟ ಆಯಿತು? ನಮಗೆ ಅಪ್ಪು ಸಾಂಗಿಂದು ನೀನೇ ಥ್ಯಾಂಕ್ ಯು. ಆನಂದ್ ಪಾನಿಪುರಿ ಪ್ರೋಗ್ರಾಮ್ ನೋಡ್ತಿದ್ದೀರಾ? ತುಂಬ ಚೆನ್ನಾಗಿ ಕೊಡ್ತಿದ್ದೀರಾ. ಪ್ರೋಗ್ರಾಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಎಲ್ಲ ಚೆನ್ನಾಗಿ ನಡೀತು. ಈಗೇನಾದ್ರು ನಮಗೊಂದು ಊಟ ವ್ಯವಸ್ಥೆ ಮಾಡಿಸಿದ್ರೆ ಚೆನ್ನಾಗಿರೋದು. ಆಮೇಲೆ ಚೆನ್ನಾಗಿ ಮಾಡಿದ್ರು ಊಟರೆ. ಹೋದ ವಾರ ಮಾಡಿದ್ರಿಂದಲೂ ಚೆನ್ನಾಗಿ ನಡೀತು. ಅವ್ರು ಆಡಿದ ಅಷ್ಟು ಹಾಡಲ್ಲಿ ನಿಮಗೆ ಯಾವ ಹಾಡು ಇಷ್ಟ ಆಯಿತು? ನನಗೆ ಅವರು ಒಬ್ಬರು ಶಂಕರ್ ನಾಗೊಂದು ಆಡಿದ್ರಲ್ಲ, ಓಕೆ, ಆ ರಿಕಾರ್ಡ್ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಓಕೆ, ವೆಲ್ಕಮ್. ತುಂಬ ನಾವು ಎಂಜಾಯ್ ಮಾಡೋಕ್ಕಿಂತ ಪ್ರೇಕ್ಷಕರು, ಜನ, ಕಸ್ಟಮರ್ಗೂ ತುಂಬ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಫುಡ್ ಕೋರ್ಟಿಗೆ ಇದೇ ಥರ ವಾರ ಇದ್ದರೆ ತುಂಬ ಅನುಕೂಲವಾಗಿರುತ್ತೆ. ತುಂಬ ಚೆನ್ನಾಗಿದೆ.
ಖುಷಿ ಆಯ್ತಾ ನಿಮಗೆ ನೋಡಿ? ನಮಗೆ ಖುಷಿಗೆ ಆಗೋಕ್ಕಿಂತ ಜನಗಳು ತುಂಬ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಪ್ರೋಗ್ರಾಮ್ ಎಲ್ಲ, ತುಂಬ ಅನುಕೂಲವಾಗಿದೆ. ಸಾಂಗ್ಗಳು ಚೆನ್ನಾಗಿ ಆಡ್ತಾ ಇದ್ದಾರೆ. ವಿನಯ್ ಅವರಿಗೆ ತುಂಬ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲರೂ. ನಿಮ್ಗೆ ಯಾವ ಹಾಡು ತುಂಬಾ ಇಷ್ಟ ಆಯ್ತು? ವಿನಯ್ ಆಡೋದೆಲ್ಲ ಹಾಡು ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು. ಪುನೀತ್. ಓಕೆ, ಈ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ? ಹೌದು. ಈ ಪ್ರೋಗ್ರಾಮ್ ಬಗ್ಗೆ ನೀವೇನು ಹೇಳಬೇಕು? ವಾರ ಪೂರ್ತಿ ಎಲ್ಲರೂ ಕೆಲಸ ದುಡಿಮೆ ಅಂತ ಬ್ಯುಸಿ ಲೈಫಲ್ಲಿ ಇರ್ತಾರೆ. ವಾರದ ಕೊನೆ ದಿನ 2 ದಿನ ಈ ಥರ ಕಾರ್ಯಕ್ರಮಗಳು ಮಾಡೋದ್ರಿಂದ ಸ್ವಲ್ಪ ಮನೋರಂಜನೆ ಆಗುತ್ತೆ. ಎಲ್ಲರಿಗೂ ಹುಡುಕೊಂಡು ಬರ್ತಾರೆ. ಫುಡ್ ಕೋರ್ಟು ಇಲ್ಲಿರೋ ಅಂಗಡಿಗಳಿಗೂ ವ್ಯಾಪಾರ ಆಗುತ್ತೆ. ಈ ಥರ ಕಾರ್ಯಕ್ರಮಗಳು ಮಾಡೋದು ತುಂಬ ಒಳ್ಳೆಯದು. ಇನ್ನು ಮುಂದಿನ ಹೆಚ್ಚಿನ ಕಾರ್ಯಕ್ರಮಗಳಾಗಲಿ ಅಂತ ಬಯಸ್ತೀನಿ. ನೀವು ಅವ್ರು ಆಡಿದ ಅಷ್ಟು ಹಾಡು ಕೇಳಿದ್ರಾ? ಕೇಳಿಲ್ಲ. ಕೇಳಿಸ್ತಾರೆ. ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ನಿಮ್ದು ಫೇವ್ರೇಟ್ ಹಾಡು ಯಾವುದು ಕೇಳಿದ್ರಲ್ಲಿ? ಕೇಳಿದ್ರಲ್ಲಿ ನೀರ ಬಿಟ್ಟು ದೋಣಿ ನೆಲದ ಮೇಲೆ ಸಾಗದಂತ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಪ್ರೋಗ್ರಾಮ್ ನೋಡ್ತಿದ್ದೀರಾ? ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ. ಸ್ವರಾಜ್ ಸಂಜೆ ಕಾರ್ಯಕ್ರಮ ಅಂತ. ಆದರೆ ಇದು ಉತ್ತಮವಾದ ಕಾರ್ಯಕ್ರಮ. ಯಾಕೆಂದರೆ ಇಲ್ಲಿ ಫುಡ್ ಕೋರ್ಟಿನಲ್ಲಿರುವಂತಹ ಏನು ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಅವರಿಗೆ ವ್ಯಾಪಾರ ಆಗಲ್ಲ ಅಂತಾರೆ. ಇಂತಹ ಸ್ವರ ಸಂಜೆ ಕಾರ್ಯಕ್ರಮಗಳು ಅಥವಾ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಇಲ್ಲಿ ನಡೆಸಿಕೊಡೋದ್ರಿಂದ ಜನಗಳು ಸುತ್ತಮುತ್ತಲಿನರಿಗೆ ಅರಿವಾಗುತ್ತೆ ಮತ್ತು ಇಲ್ಲಿ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಫುಡ್ಡಿನಲ್ಲಿರುವಂತಹ ಎಲ್ಲ ಟೇಸ್ಟ್ಗಳನ್ನು ನೋಡ್ತಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಟೇಸ್ಟು ಮತ್ತು ಕ್ವಾಲಿಟಿ ನೋಡಿಬಿಟ್ಟು ಅವರು ಬೇರೆಯವರಿಗೆ ಹೇಳಿ ಇಲ್ಲಿ ಜನಗಳು ಬರುವಂಥ ಆಗುತ್ತೆ ಮತ್ತು ಅವ್ರಿಗೆ ವ್ಯಾಪಾರನೂ ಚೆನ್ನಾಗುತ್ತೆ. ಹೀಗೆ ಕಾರ್ಯಕ್ರಮಗಳು ವೀಕ್ಲಿ ಒಂದ್ಸತಿ ಆಗೋದ್ರಿಂದ ತುಂಬ ಜನ ವರ್ಕ್ ಫ್ರಮ್ ಹೋಮ್ ಇರ್ಬೋದು, ಬೇರೆ ವರ್ಕ್ ಮಾಡ್ತಾ ಇರೋರಿಗೆ ಸ್ಟ್ರೆಸ್ ಆಗಿರೋದ್ರಿಂದ ಇಂಥ ಕಾರ್ಯಕ್ರಮ ನೋಡೋದ್ರಿಂದ ಅವ್ರ ಮೈಂಡು ಫ್ರೆಶ್ ಆಗುತ್ತೆ ಮತ್ತು ಮುಂದೆ ಚೆನ್ನಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಒಳ್ಳೆಯದಾಗುತ್ತೆ. ಇಲ್ಲಿ ಬರೀ ತಿಂಡಿ ಮಾತ್ರವಲ್ಲ, ಒಂದು ಅದ್ಭುತ ವಾತಾವರಣವೂ ಇದೆ. ಹೈಟೆಕ್ ಶೌಚಾಲಯ, ಮನಮೋಹಕ ಫೌಂಟೇನ್, ಇಂಟರ್ಲಾಕ್ ಹಾಕಿದ ಸುಂದರ ಪ್ರಾಂಗಣ ಮತ್ತು ಸಾಲಾಗಿ ಜೋಡಿಸಿದ 46 ಮಳಿಗೆಗಳು ಇಲ್ಲಿವೆ. ವಿಶೇಷ ಅಂದರೆ ಇಲ್ಲಿನ ಹಳೆಯ ಮರಗಳನ್ನು ಕಡಿಯದೆ ಅವುಗಳ ಸುತ್ತಲೂ ಕಟ್ಟೆ ನಿರ್ಮಿಸಲಾಗಿದ್ದು ಆ ಮರದ ನೆರಳಿನಲ್ಲಿ ಕುಳಿತು ಆಹಾರ ಸವಿಯುವುದೇ ಒಂದು ಸಂತೋಷ ಎಂದು ಗ್ರಾಹಕರು ಸಂತಸ ವ್ಯಕ್ತಪಡಿಸಿದರು.